ನಮಸ್ತೆ ಎಲ್ರಿಗೂ. ಈ ವರ್ಷ 2024 ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸುಮಂಗ್ಲಿಯರಿಗೆ ಅರಿಶಿನ ಕುಂಕುಮದ ಜೊತೆ ಕೊಡೋಕ್ಕೆ ನಾನು ಏನು ಗಿಫ್ಟ್ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಾನು 2 ಐಟಮ್ಸ್ನ ತೊಗೊಂಬಂದಿದ್ದೀನಿ. ಒಂದೊಂದು 5 ಕ್ವಾಂಟಿಟಿ ಇದೆ, 5 ಕ್ವಾಂಟಿಟಿ ಇದೆ. ಇದು ಆಸನ, ಇದು 5 ತೊಗೊಂಬಂದಿದ್ದೀನಿ, 5 ಪೀಸು. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇವಾಗ ಮನೆಯಲ್ಲಿ ಏನಾದರೂ ಪೂಜೆ ಇದ್ದರೆ ಸಣ್ಣ ಸಣ್ಣದು ಏನಾದರೂ ಸ್ತೋತ್ರಗಳನ್ನು ಓದ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಮತ್ತು ತುಂಬಾ ಇಷ್ಟ ಆಯಿತು. ಕಲರ್ಸು ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು. ಇದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ನೋಡ್ಕೊಂಡು ತೊಗೊಂಬಂದೆ. ನೋಡಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಿದೆ, ಮತ್ತು ಡಿಸೈನ್ಸು ಚೆನ್ನಾಗಿದೆ. ಒಂದೊಂದು ಕಲರು ಒಂದೊಂದು ಡಿಸೈನು ಚೆನ್ನಾಗಿದೆ. ಅದಕ್ಕಾಗಿ ಇದನ್ನು ಕೊಡೋಣ ಅಂತ ಹೇಳಿ ತೊಗೊಂಬಂದೆ. ಪ್ರತಿ ವರ್ಷವೂ ಏನಾದರೂ ಕೊಡಬೇಕು ಅನ್ನೋದು ನನ್ನ ಆಸೆ. ಲಾಸ್ಟ್ ಇಯರು ರಂಗೋಲಿ ಅಚ್ಚುಗಳನ್ನು ಕೊಟ್ಟಿದ್ದೆ. ಆವಾಗ ಸ್ವಲ್ಪ ತುಂಬ ಗಡಿಬಿಡಿ ಆಗಿಬಿಟ್ಟಿತ್ತು ಲಾಸ್ಟಲ್ಲಿ. ಅದಕ್ಕೆ ಈ ಸತಿ ಮುಂಚಿತವಾಗಿಯೇ ಪ್ಲ್ಯಾನ್ ಮಾಡಿಕೊಂಡು ತೊಗೊಂಬಂದಿಟ್ಕೊಂಡಿದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ, ಒಂದು ಲಕ್ಷಣ ಅನಿಸುತ್ತೆ. ಅದಕ್ಕಾಗಿ ತೊಗೊಂಬಂದೆ. ಮತ್ತು ಇದು ನೋಡಿ, ಇದು ಆ್ಯಕ್ಚುಲಿ ಬ್ಲ್ಯಾಕ್ ಅಲ್ಲ, ಇದು ಡಾರ್ಕ್ ಬ್ರೌನು. ಬ್ಲ್ಯಾಕ್ ಅಂತ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ, ಬಟ್ ಬ್ಲ್ಯಾಕ್ ಅಲ್ಲ. ಇದು ಆಸನ ಇದು. ಮತ್ತು ಇವು ದೀಪಗಳು 5 ಪೀಸಸ್ನ ತೊಗೊಂಬಂದಿದ್ದೀನಿ. ಹಿತ್ತಾಳೆ ಇದು. ಕ್ವಾಲಿಟಿನೂ ಚೆನ್ನಾಗಿದೆ. ದೀಪ ಹಚ್ಚೋಕ್ಕೆ, ಕರ್ಪೂರ ಬೆಳಗೋಕ್ಕೆ, ಚಿಕ್ಕ ಚಿಕ್ಕ ಧೂಪಗಳನ್ನು ಇಟ್ಕೊಂಡು ಬೆಳಗೋಕ್ಕೆ ಚೆನ್ನಾಗಿರುತ್ತೆ ಪೂಜೆಗಳಲ್ಲಿ, ದೇವ್ರ ಮನೆಯಲ್ಲಿ. ಅದಕ್ಕಾಗಿ ಇದನ್ನು 5 ಪೀಸ್ ತೊಗೊಂಬಂದಿದ್ದೀನಿ. ಅದೈದು ಇದೈದು ಟೋಟಲ್ 10 ಪೀಸ್ಗಳಾಯಿತು. ಇದು ಈ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ತಾ ಇರೋ ಗಿಫ್ಟು. ಎಲ್ಲರೂ ಬನ್ನಿ ನಮ್ಮ ಮನೆಗೆ. ಥ್ಯಾಂಕ್ ಯು.